ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಕಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ತನ್ಮಯ್ ಬರ್ತಾಳೆ ಅಂತ ಹೇಳಿ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ಪೂಜೆ ಇದ್ದು ತನ್ವಿ ಬರ್ತಾಳೆ. ತನ್ವಿಗೆ ಹೇಳ್ತಾಳೆ, ತನ್ವಿ ನೀನು ಕೂಡ ವಿಶ್ ಮಾಡಿ ತನ್ಮಯ್ಗೆ, ಅವ್ನ ಬರ್ಡೇ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ತನ್ವಿ ತನ್ಮಯ್ಗೆ ವಿಶ್ ಮಾಡದೆ ಹಾಗೆ ಸುಮ್ಮನೆ ನಿಂತ್ಕೊಂತಾಳೆ. ತನ್ಮಯ್ ಇದ್ದು ಹೋಗ್ಲಿ ಬಿಡಿ, ನೀವ್ಯಾಕೆ ಅವಳಿಗೆ ಹೇಳ್ತಾ ಇದ್ದೀರಾ, ಹೋಗ್ಲಿ ಬಿಡಿ ನೀವ್ಯಾಕೆ ಇಷ್ಟು ಎಫರ್ಟ್ ಆಗ್ತಾ ಇದ್ದೀರಾ, ದೇವ್ರ ಮನಸ್ಸು ಮಾಡಿದ್ರೆ ಮಾತ್ರ ಇದೆಲ್ಲ ಆಗೋದು, ನಾವೆಲ್ಲ ಒಂದಾಗೋಕ್ ಸಾಧ್ಯ. ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ನಮ್ ಕೈಲಿ ಆಗದೆ ಇರೋದನ್ನ ದೇವ್ರ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ. ಇದು ಅದೇ ತರಾನೇ, ನೀವೆಷ್ಟೇ ಪ್ರಯತ್ನ ಪಟ್ರು ಅಕ್ಕ ಅಪ್ಪನ್ನ ಅಪ್ಪ ಅಂತ ಕರೆಯೋದಿಲ್ಲ. ಹೀಗಿರ್ಬೇಕಾದ್ರೆ ನೀವು ಅವಳನ್ನ ಚೇಂಜ್ ಮಾಡಕ್ ಆಗುತ್ತಾ ಹೇಳಿ ಅಪ್ಪ. ಅಕ್ಕ ಇಲ್ಲಿರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಯಾವಾಗ ಇಲ್ಲಿಂದ ನಾನು ಹೋಗ್ತೀನಿ ಅಂತ ಕಾಯ್ತಾ ಇದ್ದಾಳೆ ಗೊತ್ತಾ. ಅಕ್ಕ ಅಪ್ಪ ತುಂಬಾ ಒಳ್ಳೆಯವ್ರು ಕಣೆ, ಅವ್ರನ್ನ ಒಂದ್ಸಲ ನೀನು ಅಪ್ಪ ಅಂತ ಒಪ್ಕೊ ಅಂತ ತನ್ಮಯ್ ಹೇಳ್ತಾನೆ. ಆಗ ತನ್ವಿ ಇದ್ದು ಕೋಪ ಮಾಡ್ಕೊಂಡು ರೂಮ್ ಕಡೆ ಹೋಗ್ತಾಳೆ. ಆಗ ತನ್ಮಯ್ ಇದ್ದು ನೋಡ್ದೆ ಅಮ್ಮ ಅಕ್ಕ ಹೇಗೋದ್ಲು ಅಂತ, ನಾವ್ ಯಾವತ್ತೂ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಭಾಗ್ಯ ಇದ್ದು ಹಾಗೆಲ್ಲ ಏನು ಇಲ್ಲ ಕಂದ, ಇವತ್ತಿಗೆ ಆಗದೆ ಇರ್ಬೋದು, ಆದ್ರೆ ಜೀವನ ಪೂರ್ತಿ ಇದೇ ರೀತಿ ಇರ್ತೀವಿ ಅಂತ ಅನ್ಕೋಬೇಡ. ನಾವ್ ಮನ್ಸಾರ ಪ್ರಯತ್ನ ಪಟ್ರೆ ಆ ದೇವ್ರು ನಮ್ಗೆ ಖಂಡಿತವಾಗ್ಲೂ ಸಮಾಧಾನ ಕೊಟ್ಟೆ ಕೊಡ್ತಾನೆ, ನಿನ್ನ ಆಸೆನ ಈಡೇರಿಸ್ತಾನೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ತನ್ಮಯ್ ಇದ್ದು ನನ್ಗೆ ಯಾಕೋ ಹೋಪ್ಸೇ ಇಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಕಿಶನ್ ಇದ್ದು ಏ ತನ್ಮಯ್ ಏನೋ ಇದು, ದೇವ್ರ ನಿನ್ನ ಆಸೆನ ಈಡೇರಿಸ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ತನ್ಮಯ್ ಇದ್ದು ಚಿಕ್ಕಪ್ಪ, ನಾನು ಇದುವರೆಗೂ ಎಷ್ಟೋ ಸಲ ದೇವ್ರ ಹತ್ರ ಬೇಡ್ಕೊಂಡಿದೀನಿ ಗೊತ್ತಾ, ಅಕ್ಕ ಆದಿಯಪ್ಪನ ಅಪ್ಪ ಅಂತ ಒಪ್ಕೊಳ್ಳಿ ಅಂತ, ನಾವೆಲ್ಲರೂ ಒಟ್ಟಿಗೆ ಇರ್ಬೇಕು ಅಂತ, ಆದ್ರೆ ಆ ದೇವ್ರು ಒಂದ್ಸಲನೂ ಈಡೇರಿಸ್ಲಿಲ್ಲ, ಇವೆಲ್ಲ ಆಗೋದಿಲ್ಲ, ಇವೆಲ್ಲ ಫೇಕ್ ಪ್ರಾಮಿಸ್ ಅಂತ ಹೇಳಿ ತನ್ಮಯ್ ರೂಮ್ ಕಡೆ ಹೋಗ್ತಾನೆ. ಈತ ಕನಿಕಾ ಇದ್ದು ಮೀನಾಕ್ಷಿ ಜೊತೆ ಮಾತಾಡಕ್ಕೆ ಅಂತೇಳಿ ಬಂದಿರ್ತಾಳೆ. ಆಗ ಮೀನಾಕ್ಷಿ ಇದ್ದು ಅದೇನೋ ಐಡಿಯಾ ಅಂತ ಹೇಳ್ದೆ ಅಲ್ವಾ, ಹೇಳ್ದೆ ಯಾಕೆ ಸುಮ್ನೆ ಕೂತಿದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಕನಿಕಾ ಇದ್ದು ಅತ್ತೆ ಅದು ಐಡಿಯಾ ಏನು ಅಂತ ಹೇಳಿದ್ರೆ ನನ್ ಮದ್ವೆ. ಹೌದು ಅತ್ತೆ, ನನ್ನ ವೈಭವ್ ಮದ್ವೆಗೆ ನೀವು ಒಪ್ಕೋಬೇಕು, ಡ್ಯಾಡ್ ಕೂಡ ನೀವು ಒಪ್ಪಿಸ್ಬೇಕು ಅಂತ ಕನಿಕಾ ಹೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು ಕನಿಕಾ ಏನ್ ಮಾತಾಡ್ತಾ ಇದೀಯಾ ನೀನು ಅಂತ ಕೇಳ್ತಾಳೆ. ಆಗ ಕನಿಕಾ ಇದ್ದು ಹೌದು ಅತ್ತೆ, ನನ್ನ ವೈಭವ್ ಮದ್ವೆ ಆಯ್ತು ಅಂತ ಹೇಳಿದ್ರೆ ಇಡೀ ಕಂಪ್ನಿನ ನನ್ ಕಂಟ್ರೋಲ್ಗೆ ತಗೋಬಹುದು, ನೀವು ನನಗೆ ಸಪೋರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನನ್ ಕೊನೆ ಉಸಿರು ಇರೋ ತನಕ ನಾನ್ ನಿಮ್ಮನ್ನ ನೋಡ್ಕೊಂತೀನಿ ಅತ್ತೆ. ಈ ಮನೇಲಿ ಆದಿಬ್ರು ಭಾಗ್ಯ ಎಲ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಆದ್ರೆ ನಾನು ಆ ರೀತಿ ಮಾಡೋದಿಲ್ಲ, ಕೊಟ್ಟ ಮಾತನ್ನ ತಪ್ಪೋದಿಲ್ಲ, ವೈಭವ್ನ ನಾನು ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಅತ್ತೆ, ನನ್ ಜೊತೆ ಇದ್ರೆ ನಿಮ್ಮನ್ನು ಕೂಡ ನಾನು ಕೈ ಬಿಡೋದಿಲ್ಲ, ಏನ್ ಹೇಳ್ತೀರಾ ಅತ್ತೆ, ನೀವು ನನಗೆ ಹೆಲ್ಪ್ ಮಾಡಿ, ಮಿಕ್ಕಿದೆಲ್ಲ ನಾನು ನೋಡ್ಕೊಂತೀನಿ ಅಂತ ಕನಿಕಾ ಮೀನಾಕ್ಷಿಗೆ ಯಾವ್ದೋ ಒಂದು ಪ್ಲಾನ್ ಅನ್ನ ಹೇಳ್ತಾಳೆ. ಇತ್ತ ತನ್ವಿ ಕೋಪ ಮಾಡ್ಕೊಂಡು ರೂಮ್ ಅಲ್ಲಿ ಕೂತಿರ್ತಾಳೆ. ಅಷ್ಟರಲ್ಲಿ ಪೂಜೆ ಬರ್ತಾಳೆ. ತನ್ವಿ ಕುಡಿಯೋದಕ್ಕೆ ಏನಾದ್ರು ತಂದ್ಕೊಡ್ಲಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಬೇಡ ಚಿಕ್ಕಿ ಅಂತ ಹೇಳಿ ತನ್ವಿ ಹೇಳ್ತಾಳೆ. ಸರಿ ಆಯ್ತು, ಯಾಕೆ ಈ ರೀತಿ ಮಾಡ್ದೆ ಇವತ್ತು ನೀನು, ತನ್ಮಯ್ ಬರ್ಡೇ ಅಲ್ವಾ, ಅವನಿಗೆ ವಿಶ್ ಮಾಡ್ಬೇಕು ಅಲ್ವಾ ನೀನ್ ಇವತ್ತು, ಯಾಕೆ ಈ ರೀತಿ ಎಲ್ಲ ಮಾಡ್ದೆ, ಇರು ತನ್ಮಯ್ನ ಇಲ್ಲಿಗೆ ಕರಿತೇನೆ, ಇಲ್ಲೇ ವಿಶ್ ಮಾಡ್ಬಿಡು ಅಂತ ಹೇಳಿ ಪೂಜೆ ಹೇಳ್ತಾ ಇರ್ತಾಳೆ. ಬೇಡ ಚಿಕ್ಕಿ, ನನಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ತನ್ವಿ ಕೋಪ ಮಾಡ್ಕೊಂಡು ರೇಗಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಆದಿ ಬರ್ತಾರೆ. ಪೂಜಾ ಯಾಕೆ ಈ ರೀತಿ, ತನ್ವಿ ಯಾಕೆ ಈ ರೀತಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಪೂಜೆ ಇದ್ದು ನೋಡಿ ಭಾವ, ತನ್ಮಯ್ ಬರ್ಡೇ ಅಲ್ವಾ, ವಿಶ್ ಮಾಡು ಅಂತ ಹೇಳಿದ್ರೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ, ನನಗೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಪೂಜೆ ಹೇಳ್ತಾಳೆ. ಆಗ ಆದಿ ಇದ್ದು ಪೂಜಾ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೇ, ಮತ್ತೆ ಯಾಕೆ ಫೋರ್ಸ್ ಮಾಡ್ತಾ ಇದೀಯಾ, ಅವಳಿಗೆ ಹೇಗ್ ಬೇಕೋ ಹಾಗಿರ್ಲಿ, ಅವಳಿಗೆ ಏನ್ ಇಷ್ಟನೋ ಅದನ್ನೇ ಮಾಡ್ಲಿ, ನೋಡಿ ಯಾವ ವಿಷಯದಲ್ಲೂ ಯಾರನ್ನೂ ಏನು ಫೋರ್ಸ್ ಮಾಡ್ಲೇಬೇಡಿ, ಅವಳಿಗೆ ಹೇಗ್ ಬೇಕೋ ಆಗಿರ್ಲಿ. ತನ್ವಿ ಬೇರೆ ದೇಶದಲ್ಲಿ ಓದ್ಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ, ನೋಡು ಇವಾಗ ಬೇರೆ ಬೇರೆ ಯೂನಿವರ್ಸಿಟಿದು ಬೇರೆ ಬೇರೆ ದೇಶದ್ದು ಡೀಟೇಲ್ಸ್ ಎಲ್ಲ ಇದೆ, ನಿನಗೆ ಯಾವ ಯೂನಿವರ್ಸಿಟಿಯಲ್ಲಿ ಓದ್ಬೇಕು ಅನ್ಸುತ್ತೆ ಆ ಯೂನಿವರ್ಸಿಟಿಯಲ್ಲಿ ಓದು ಅಂತ ಹೇಳಿ ಆದಿ ಇದು ಕೆಲವೊಂದು ಪೇಪರ್ಸ್ ನ ತನ್ವಿ ಕೈಗೆ ಕೊಡ್ತಾರೆ. ಆಗ ಪೂಜೆ ಇದು ಭಾವ ಇದೆಲ್ಲ ಏನು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆದಿ ಇದ್ದು ಅದೆಲ್ಲ ಏನು ಅಂದ್ರೆ ಅವಳು ಇಷ್ಟ ಅಂತ ಹೇಳ್ತಾರೆ. ತನ್ವಿಗೆ ಈ ಪೇಪರ್ಸ್ನೆಲ್ಲ ನೋಡಿದ್ಮೇಲೆ ಖುಷಿ ಆಗುತ್ತೆ. ಇತ್ತ ತನ್ಮಯ್ ಬರ್ಡೇನ ಸೆಲೆಬ್ರೇಷನ್ ಮಾಡ್ಬೇಕು ಅಂತೇಳಿ ಪೂಜಾ ಕಿಶನ್ ಎಲ್ಲ ಮನೆಯೆಲ್ಲ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಕಿಶನ್ ಇದ್ದು ಡಾರ್ಲಿಂಗ್ ಆ ಟೇಪ್ ಕೊಡು ಅಂತ ಹೇಳಿ ಪೂಜಾಗೆ ಹೇಳ್ತಾ ಇರ್ತಾರೆ. ಪೂಜಾ ಕೇಳಿದ್ರು ಕೂಡ ಕೇಳದೆ ಇರೋ ತರ ಹಾಗೆ ನಿಂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಕಿಶನ್ ಬಂದು ಪೂಜಾ ಹೇಳಿದ್ರು ಕೇಳಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಏನೋ ನೀನ್ ನನ್ನ ಡಾರ್ಲಿಂಗ್ ಅಂತ ಕರೆದ್ಯಾ, ಯಾರಿಗೊತ್ತು ಈ ಮನೇಲಿ ನಿನಗೆ ಬೇರೆ ಯಾರಾದ್ರೂ ಡಾರ್ಲಿಂಗ್ ಇರ್ಬೋದು ಅಂತ ಪೂಜಾ ಹೇಳ್ತಾ ಇರ್ತಾಳೆ. ಕಿಶನ್ ಇದ್ದು ಪೂಜಾ ಮತ್ತೆ ಕ್ಯಾತೆ ತೆಗಿಬೇಡ, ಸುಮ್ನೆ ಇದ್ಬಿಡು, ಇಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಕಿಶನ್ ಹೇಳ್ತಾ ಇರ್ತಾನೆ. ಏನೋ ಮಾಡ್ತೀಯಾ ಅಂತ ಪೂಜಾ ಹೇಳ್ತಾ ಇರ್ತಾಳೆ. ಪೂಜಾ ಮತ್ತೆ ಕಿಶನ್ ಇಬ್ರು ಜಗಳ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುನಂದ ಗಂಡ ಮನೆಗೆ ಬರ್ತಾರೆ. ಏನು ಅಂದ್ರೆ ಜಗಳ ಮಾಡ್ತಾ ಇರೋ ಹಾಗಿದೆ ಅಂತ ಹೇಳಿ ಸುನಂದ ಕೇಳ್ತಾ ಇರ್ತಾಳೆ. ಆಗ ಕಿಶನ್ ಇದ್ದು ಅಯ್ಯೋ ಅತ್ತೆ ಹಾಗೆಲ್ಲ ಏನು ಇಲ್ಲ, ಪೂಜಾ ನೀ ಎಷ್ಟು ಕ್ಯೂಟ್ ಆಗಿದೆಯಾ ಅಂತ ಹೇಳ್ತಾ ಇದ್ದೆ ಅವಳಿಗೆ ಅಂತ ಕಿಶನ್ ಹೇಳ್ತಾನೆ. ಆಗ ಸುನಂದ ಇದ್ದು ಹಾಗೇನು ಇಲ್ಲ, ಇವಳು ಏನೋ ಮಾಡಿರ್ತಾಳೆ ಅಂತ ಗೊತ್ತು, ಅದಕ್ಕೆ ಜಗಳ ಆಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ. ಆಗ ಕಿಶನ್ ಇದ್ದು ಕರೆಕ್ಟ್ ಆಗಿ ಹೇಳಿದ್ರು ಅತ್ತೆ, ಇವಳು ಇದಾಳಲ್ವಾ ನಿಮ್ ಮಗಳು ರಾಕ್ಷಸಿ, ನೀವ್ ಹೇಳಿದ್ರಲ್ಲ ಅತ್ತೆ ಹಾಗೆ ಸೇಮ್ ಹೀಗೆ ಮಾಡ್ತಾಳೆ ಅವಳು, ಕ್ಯಾತೆ ತೆಗೆದು ಜಗಳ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾನೆ. ಆಗ ಸುನಂದ ಇದು ಅದೇನು ಹೊಸ್ತಾ, ಪ್ರತಿ ಸಲ ಹಾಗೆ ಮಾಡ್ತಾಳೆ ಅವಳು. ಆಗ ಪೂಜಾ ಇದ್ದು ಅವ್ರ ಅಪ್ಪನ ಹತ್ರ ಹೋಗಿ ನೋಡಪ್ಪ ಹೇಗೆ ಹೇಳ್ತಾ ಇದಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಪೂಜಾ ಅಪ್ಪ ಇದ್ದು ಪೂಜಾ ಈ ವಿಷಯದಲ್ಲಿ ನಾನು ಅವರಿಬ್ರು ಪರವಾಗಿ ಅಂತ ಹೇಳ್ತಾ ಇರ್ತಾರೆ. ಅವ್ರು ಹೇಳಿದ ಮಾತಿಗೆ ಕಿಶನ್ ನಗ್ತಾ ಇರ್ತಾನೆ. ಪೂಜಾ ಮತ್ತೆ ಕಿಶನ್ ಇಬ್ರು ಜಗಳ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಭಾಗ್ಯ ಮತ್ತೆ ತನ್ಮಯ್ ಇಬ್ರು ಬರ್ತಾರೆ.
ಸುನಂದ ಇದ್ದು ತನ್ಮಯ್ಯಗೆ ಎಷ್ಟು ಮುದ್ದ ಕಾಣ್ತಾ ಇದೆಯೋ, ನನ್ನ ದೃಷ್ಟಿನೇ ತಾಗುತ್ತೆ, ಹುಟ್ಟು ಹಬ್ಬದ ಶುಭಾಶಯಗಳು ನಿನಗೆ ಅಂತ ಹೇಳಿ ಅಜ್ಜಿ ತಾತ ಇಬ್ರು ವಿಶ್ ಮಾಡ್ತಾರೆ. ಸುನಂದ ಇದ್ದು ನಿನಗೋಸ್ಕರ ಅಂತ ಹೇಳಿ ರವೆ ಉಂಡ ಮಾಡ್ಕೊಂಡ್ ಬಂದಿದ್ದೀನಿ, ತಗೋ ತಿನ್ನು ಅಂತ ಹೇಳ್ತಾರೆ. ಆಗ ತನ್ಮಯ್ ಇದ್ದು ನನಗ್ ಬೇಡ ಅಂತ ಹೇಳ್ತಾನೆ. ತನ್ಮಯ್ ತಾತ ಇದ್ದು ಏನಪ್ಪಾ ತನ್ಮಯ್, ಯಾಕೆ ಈ ರೀತಿ ಇದೆಯಾ, ಏನಾಯ್ತು, ನಾವ್ ಇಷ್ಟೆಲ್ಲ ಖುಷಿಯಾಗಿ ವಿಶ್ ಮಾಡಿದ್ರು ಸುಮ್ಮನೆ ಇದೆಯಲ್ಲಪ್ಪ ಅಂತ ಕೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು ಅಪ್ಪ ಅವನು ಬೇಜಾರಲ್ಲಿದ್ದಾನೆ ಅಂತ ಹೇಳ್ತಾರೆ. ಆಗ ಭಾಗ್ಯ ಅಪ್ಪ ಇದ್ದು ಬೇಜಾರ, ಯಾಕಪ್ಪ ಏನಾಯ್ತು ನಿನ್ಗೆ ಅಂತ ಕೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು ಅದು ಅತ್ತೆ ಮಾವ ಬಂದಿಲ್ಲ ಅಲ್ವಾ, ಅವರು ಬರ್ತ್ಡೇಗೆ ಬರ್ತಾ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡಿದ್ದಾನೆ. ನಾನು ಪೂಜಾ ಕಿಶನ್ಗೆ ಹೇಳಿದೆ ಈ ಬರ್ತ್ಡೇ ಸೆಲೆಬ್ರೇಷನ್ ಯಾವ್ದು ಬೇಡ, ಅವ್ನಿಗೆ ಇಷ್ಟ ಇಲ್ಲ ಅಂತ, ಆದ್ರೆ ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ. ಆಗ ಕಿಶನ್ ಇದ್ದು ಅದಕ್ಕೆ ಮೊದಲೇ ಬೇಜಾರಲ್ಲಿದ್ದಾನೆ, ಮತ್ತೆ ಯಾಕೆ ಈ ರೀತಿ ಮಾತಾಡ್ತಾ ಇದೀರಾ, ಬಿಡಿ ಮತ್ತೆ ಕುಸುಮಮ್ಮ ಧರ್ಮರಾಜ್ ಅಂಕಲ್ ಬಂದ್ಮೇಲೆ ಮತ್ತೆ ಇನ್ನು ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಕಿಶನ್ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಸುನಂದ ಇದ್ದು ಏನ್ ಇವಾಗ ನಿನ್ನ ಅಜ್ಜಿ ತಾತನ ಹತ್ರ ಕರ್ಕೊಂಡು ಹೋಗ್ಬೇಕಾ, ಸರಿ ಆಯ್ತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಸುನಂದ ಹೇಳ್ತಾರೆ. ನಿಜವಾಗ್ಲೂ ಪಕ್ಕ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ತನ್ಮಯ್ ಕೇಳ್ತಾ ಇರ್ತಾನೆ. ಆಗ ಸುನಂದ ಇದ್ದು ಹೌದು ನಿಜವಾಗ್ಲೂ ಪಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ತನ್ಮಯ್ ಇದ್ದು ಹಾಗಿದ್ರೆ ಅಕ್ಕನೂ ಕರ್ಕೊಂಬರ್ಲಾ ಅಂತ ಕೇಳ್ತಾನೆ. ಆಗ ಸುನಂದ ಇದ್ದು ಸರಿ ಆಯ್ತು ಕರ್ಕೊಂಬ ಅಂತ ಹೇಳಿ ಹೇಳ್ತಾರೆ. ಆಗ ಭಾಗ್ಯ ಇದ್ದು ಯಾಕಮ್ಮ ಆ ರೀತಿ ಹೇಳಿದೆ ಅಂತ ಕೇಳ್ತಾಳೆ. ಆಗ ಸುನಂದ ಇದ್ದು ಅವ್ನು ಹುಟ್ಟಿದಬ್ಬ ಅಲ್ವೇನೆ, ಅದಕ್ಕೆ ಅವನಿಗೆ ಬೇಜಾರ್ ಮಾಡೋದು ಬೇಡ ಅಂತ ಹೇಳಿ ಆ ರೀತಿ ಹೇಳಿದೆ ಅಂತ ಹೇಳ್ತಾರೆ. ಆಗ ಭಾಗ್ಯ ಇದ್ದು ಅಲ್ಲಮ್ಮ ಇವತ್ತು ಕನ್ನಿಕಾ ಮದ್ವೆ ವಿಚಾರ ಮಾತಾಡೋದಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಟೈಮ್ ಇತ್ತು ಅಂದ್ರೆ ಆಮೇಲೆ ಹೋಗೋಣ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯ್ತು ಅಂತ ಸುನಂದ ಹೇಳ್ತಾರೆ. ಅಷ್ಟರಲ್ಲಿ ಅಕ್ಷತಾ ಮತ್ತೆ ಕನ್ನಿಕಾ ಮದ್ವೆ ಆಗುವಂತ ಹುಡುಗ ಇಬ್ರು ಬರ್ತಾರೆ. ಆಗ ಕಿಶನ್ ಇದ್ದು ಅದ್ಗೆ ತನ್ಮಯ್ ಬರ್ಡೇಗೆ ಇವ್ರನ್ನೆಲ್ಲ ಕರೆದಿದ್ರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದಕ್ಕೆ ನನಗೂ ಇವಾಗ್ಲೂ ಒಂದ್ ಡೌಟ್ ಇದೆ, ಕನ್ನಿಕಾ ಪ್ರೀತಿ ಮಾಡುವಂತ ಹುಡುಗ ಅಕ್ಷತಾ ಜೊತೆ ಯಾಕೆ ಬಂದ ಅಂತ ಕೇಳ್ತಾ ಇರ್ತಾನೆ. ಆಗ ಭಾಗ್ಯ ಇದ್ದು ಕಿಶನ್ ಎಲ್ಲ ಗೊತ್ತಾಗುತ್ತೆ, ನೀನ್ ಹೋಗಿ ಮಾವನ್ ಕರ್ಕೊಂಬಾ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಅದಕ್ಕೆ ಅಂತ ಕಿಶನ್ ಹೇಳ್ತಾನೆ. ತನ್ಮಯ್ ಬರ್ಡೇಗೆ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳಿ ಮಾಡಿರುವಂತ ಡೆಕೋರೇಷನ್ ಅಕ್ಷತಾ ಮತ್ತೆ ಕನಿಕಾ ಮದುವೆ ಆಗೋ ಹುಡುಗ ಇಬ್ರು ತಪ್ಪಾಗಿ ತಿಳ್ಕೊಂತಾರೆ. ಕನಿಕಾ ಮದುವೆ ಆಗುವಂತ ಹುಡುಗ ಇದ್ದು ಏನು ಹೆಣ್ಣುಡ ಶಾಸ್ತ್ರನ ಇಷ್ಟು ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ಬಿಟ್ಟಿದ್ದೀರಾ, ಸೂಪರ್ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಸುನಂದ ಇದ್ದು ಅಯ್ಯೋ ಹಾಗೇನು ಇಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಇವತ್ತು ನಮ್ ತನ್ಮಯ್ ಬರ್ಡೇ ಇದೆ, ಅದಕ್ಕಾಗಿ ಈ ಡೆಕೋರೇಷನ್ ಎಲ್ಲ ಮಾಡಿರೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಕ್ಷತಾ ಇದ್ದು ಭಾಗ್ಯ ಆದಷ್ಟು ಬೇಗ ಮೀನಾಕ್ಷಿನ ಮತ್ತೆ ಅಂಕಲ್ನ ಕರ್ಸಿದ್ರೆ ಒಳ್ಳೇದು, ನನಗೆ ಸಂಜೆವರೆಗೂ ಕಾಯೋದಕ್ಕೆ ಆಗೋದಿಲ್ಲ, ಆಫೀಸಲ್ಲಿ ನನಗೆ ಕೆಲಸ ಇದೆ ಅಂತ ಅಕ್ಷತಾ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಕಾಮತ್ ಅವ್ರು ಬರ್ತಾರೆ. ಅಕ್ಷತಾ ಇದ್ದು ಹಲೋ ಅಂಕಲ್ ಹೇಗಿದ್ದೀರಾ ಅಂತ ಹೇಳಿ ಕಾಮತ್ ಅವ್ರನ್ನ ಮಾತಾಡ್ತಾ ಇರ್ತಾಳೆ. ಆದ್ರೆ ಅವರು ಕೋಪ ಮಾಡ್ಕೊಂಡು ಅಕ್ಷತಾ ಜೊತೆ ಮಾತಾಡೋದೇ ಇಲ್ಲ. ಅಷ್ಟರಲ್ಲಿ ಸುನಂದ ಮತ್ತೆ ಸುನಂದ ಗಂಡ ಇದ್ದು ನಮಸ್ತೆ ಬೀಗ್ರೆ ಅಂತ ಹೇಳಿ ಹೇಳ್ತಾರೆ. ಓ ನಮಸ್ತೆ, ಇವಾಗ ಬಂದ್ರಾ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕಾಮತ್ ಅವರಿದ್ದು ಭಾಗ್ಯ ಆದಿಯಲ್ಲಿದ್ದಾನೆ ಕರ್ಕೊಂಬಮ್ಮ ಅಂತ ಹೇಳಿ ಹೇಳ್ತಾರೆ. ಸರಿ ಮಾವ ಇವಾಗಲೇ ಕರ್ಕೊಂಬರ್ತೀನಿ ಅಂತ ಭಾಗ್ಯ ಹೋಗ್ತಾಳೆ. ಅಕ್ಷತನ್ಗೆ ಕೋಪ ಬರುತ್ತೆ, ಯಾಕಂತ ಹೇಳಿದ್ರೆ ತಾನು ಮಾತಾಡ್ಸಿದ್ರು ಕೂಡ ಕಾಮತ್ ಅವರು ಮಾತಾಡ್ಸಿಲ್ಲ ಅಂತ ಹೇಳಿ ಮನ್ಸಲ್ಲೇ ಬೈಕೊಂತಾ ಇರ್ತಾಳೆ. ಯಾಕೋ ತುಂಬಾ ಓವರ್ ಆಗಿ ಆಡ್ತಾ ಇದಾರೆ, ಕನ್ನಿಕಾ ವೈಭವ್ ಮದುವೆ ಒಂದಾಗ್ಲಿ ಆಮೇಲೆ ನೋಡ್ಕೊಂತೀನಿ ಇವ್ರನ್ನ ಅಂತ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ. ಆದಿ ರೂಮಲ್ಲಿ ಫೋನಲ್ಲಿ ಅರ್ಧ ಜೊತೆ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಕನ್ನಿಕಾ ಬರ್ತಾಳೆ. ಬ್ರೋ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿ ಕನ್ನಿಕಾ ಹೇಳ್ತಾಳೆ. ಹೌದಾ ಬಾ ಕುತ್ಕೋ ಅಂತ ಹೇಳಿ ಕನ್ನಿಕಾನ ಆದಿ ಕರೀತಾನೆ. ಅಷ್ಟರಲ್ಲಿ ರೂಮ್ಗೆ ಭಾಗ್ಯ ಕೂಡ ಬರ್ತಾಳೆ. ಏನ್ ವಿಷಯ ಅಂತ ಹೇಳಿ ಆದಿ ಕನ್ನಿಕಾನ ಕೇಳ್ತಾ ಇರ್ತಾನೆ. ಆಗ ಕನ್ನಿಕಾ ಎದ್ದು ಡ್ಯಾಡ್ ಹತ್ರ ಈ ವಿಚಾರ ಮಾತಾಡ್ಬೇಡ ಅಂತ ಹೇಳಿ ಆಗ್ಲೇ ಎಲ್ಲ ವಿಷಯನೂ ಹೇಳ್ಬಿಟ್ಟಿದೀಯಾ ಅಂತ ಕನ್ನಿಕಾ ಕೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ಹೇಳಿ ಕೇಳ್ತಾರೆ. ಆಗ ಕನ್ನಿಕಾ ಇದ್ದು ಅದೇ ನಿನ್ನೆ ನನ್ನ ಎನ್ಕ್ವೈರಿ ಮಾಡ್ದೆ ಅಲ್ವಾ ಆ ವಿಷಯದ ಬಗ್ಗೆ ಅಂತ ಹೇಳ್ತಾಳೆ. ಎನ್ಕ್ವೈರಿನ ಯಾವ ವಿಷಯ ಅಂತ ಕೇಳ್ತಾರೆ. ಕನ್ನಿಕಾ ಇದ್ದು ಅದೇ ನನ್ನ ಪರ್ಸನಲ್ ವಿಚಾರ ಅಂತ ಹೇಳಿ ಹೇಳ್ತಾಳೆ. ಪರ್ಸನಲ್ ವಿಷಯನ ಏನದು ಕನ್ನಿಕಾ ಅಂತ ಆದಿ ಕೇಳ್ತಾನೆ. ಆಗ ಕನ್ನಿಕಾ ಇದ್ದು ಬ್ರೋ ಪ್ಲೀಸ್ ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡಬೇಡ, ನಾನು ಕೇಳ್ತಾ ಇರೋದು ವೈಭವ್ ಬಗ್ಗೆ, ಆಗ್ಲೇ ಹೋಗಿ ಡ್ಯಾಡ್ ಹತ್ರ ಎಲ್ಲದನ್ನು ಹೇಳ್ಬಿಟ್ಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಓ ಹುಡುಗನ ಹೆಸರು ವೈಭವ, ಹಾ ಕನ್ನಿಕಾ ಅಪ್ಪನ ಹತ್ರ ಎಲ್ಲ ವಿಚಾರನ ಹೇಳಿದೀನಿ ಅಂತ ಹೇಳಿ ಆದಿ ಹೇಳ್ತಾನೆ. ಆಗ ಕನ್ನಿಕಾ ಇದ್ದು ಬ್ರೋ ಈ ರೀತಿ ನೀನು ಬೇಡದೇ ಇರೋ ವಿಚಾರಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ, ಯಾಕೆ ಹೋಗಿ ಡ್ಯಾಡ್ ಹತ್ರ ನೀ ಎಲ್ಲ ವಿಚಾರನ ಹೇಳಿದೆ, ನಾನು ನಿನಗೆ ಮೊದ್ಲೇನೆ ಹೇಳಿದ್ದೆ ಅಲ್ವಾ ನೀನು ಭಾಗ್ಯ ನನ್ನ ಪರ್ಸನಲ್ ವಿಚಾರದಲ್ಲಿ ತಲೆ ಹಾಕಬಾರ್ದು ಅಂತ ಕನ್ನಿಕಾ ಹೇಳ್ತಾಳೆ. ಆಗ ಆದಿ ಇದ್ದು ಅದ್ರಲ್ಲಿ ಏನಿದೆ ಕನ್ನಿಕಾ, ಇವತ್ತಾದ್ರೂ ನಾಳೆದ್ರೂ ಗೊತ್ತಾಗ್ಲೇಬೇಕಲ್ವಾ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಇದ್ದು ಬ್ರೋ ಅದನ್ನ ನಾನ್ ಮಾತಾಡ್ತಾ ಇದ್ದೆ, ನಾನೇ ಹೇಳ್ತಾ ಇದ್ದೆ, ಎಲ್ಲಾ ಕಡೆ ಬಂದು ಮೂಗ್ ತೋರಿಸುವಂತ ಅವಶ್ಯಕತೆನಾದ್ರೂ ಏನಿತ್ತು ಅಂತ ಕನ್ನಿಕಾ ಹೇಳ್ತಾಳೆ. ಆಗ ಆದಿ ಇದ್ದು ಕನ್ನಿಕಾ ಇದು ನಿನ್ ಪರ್ಸನಲ್ ವಿಚಾರನೆ ಆಗಿರ್ಬೋದು, ಒಪ್ಕೊಂತೀನಿ, ಹಾಗಂತ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಮಾತ್ರ ಹೇಳ್ಬೇಡ, ಯಾಕಂತ ಹೇಳಿದ್ರೆ ನೀನ್ ನನ್ನ ತಂಗಿ, ಈ ಮನೆ ಮಗಳು ಅಂಡ್ ಭಾಗ್ಯ ಕೂಡ ಇದ್ರಲ್ಲಿ ಸಂಬಂಧ ಪಟ್ಟಿರೋರೆ, ಸೊ ನಾವ್ ಕೇಳ್ತೀವಿ ಅಂತ ಆದಿ ಹೇಳ್ತಾನೆ. ಆಗ ಕನ್ನಿಕಾ ಇದ್ದು ಹಾಗಾದ್ರೆ ನಾನು ಯಾರನ್ನಾದ್ರೂ ಇಷ್ಟಪಡೋದು ತಪ್ಪಾ ಬ್ರೋ, ಎಲ್ಲದಕ್ಕೂ ನಿಮ್ ಪರ್ಮಿಷನ್ ತಗೋಬೇಕಾ ಅಂತ ಕೇಳ್ತಾಳೆ. ಆಗ ಆದಿ ಇದ್ದು ಕನ್ನಿಕಾ ನೀನ್ ಇಷ್ಟಪಡೋದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ನೀನ್ ಇಷ್ಟಪಟ್ಟು ಮಾಡ್ಕೊಂಡಿರೋ ಅಂತ ಆಯ್ಕೆ ಕರೆಕ್ಟ್ ಆಗಿದೆಯಾ, ನಿನ್ ಲೈಫ್ ಅನ್ನ ಸರಿಯಾದ ದಿಕ್ಕಿಗೆ ತಗೊಂಡು ಹೋಗುತ್ತೋ ಇಲ್ವೋ ಅಂತ ನೋಡ್ಬೇಕಲ್ವಾ, ಅದು ನಮ್ ಜವಾಬ್ದಾರಿ ಅಲ್ಲ ಅದಕ್ಕೆ ಅಂತ ಹೇಳಿ ಆದಿ ಹೇಳ್ತಾ ಇರ್ತಾನೆ. ಆಗ ಕನ್ನಿಕಾ ಇದ್ದು ಬ್ರೋ ಪ್ಲೀಸ್ ನಾನೇನ್ ಚಿಕ್ಕ ಮಗು ಅಲ್ಲ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನೀವಿಬ್ರು ನನ್ನ ವಿಷಯದಲ್ಲಿ ಯಾಕೆ ಮೂಗ್ ತೋರಿಸ್ತಾ ಇದೀರಾ, ನನಗೆ ಒಳ್ಳೇದಾಗೋದು ನಿಮ್ಗೆ ಇಬ್ರಿಗೂ ಇಷ್ಟ ಇಲ್ಲ ಅಲ್ವಾ ಅಂತ ಕನ್ನಿಕಾ ಹೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು ಮತ್ತಿನ್ನೇನು ನಮ್ಮ ಮನ್ಸಲ್ಲಿ ನಿನಗೆ ಕೆಟ್ಟದಾಗ್ಬೇಕು ಅಂತ ಇದೀನಾ ಅಂತ ಆದಿ ಕೇಳ್ತಾನೆ. ಆಗ ಕನ್ನಿಕಾ ಇದ್ದು ಹೌದು, ಈ ಭಾಗ್ಯನ್ ಮೆಂಟಾಲಿಟಿ ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಅಕ್ಷತನ ಕಂಡ್ರೆ ನಿಮ್ಗಿಬ್ರಿಗೂ ಆಗೋದಿಲ್ಲ, ಅದಕ್ಕೆ ನೀವು ನನಗೆ
ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದೀರಾ ಅಂತ ಕನಿಕಾ ಹೇಳ್ತಾಳೆ. ಆಗ ಆದಿ ಇದ್ದು, ಕನಿಕಾ ನೀ ಏನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಆಗ ಕನಿಕಾ ಇದ್ದು, ಇರೋ ವಿಚಾರನೇ ಹೇಳ್ತಾ ಇದ್ದೀನಿ ಬ್ರೋ, ಅಕ್ಷತಾನ್ಗೆ ನಿಮ್ ಮೇಲೆ ಯಾವ ದ್ವೇಷನೂ ಇಲ್ಲ. ನೀನು ಹೋಗಿ ಹೋಗಿ ಈ ಮಿಡಲ್ ಕ್ಲಾಸ್ ಹುಡುಗಿನ ಮದ್ವೆ ಆದೆ ಅಲ್ವಾ, ಅದು ಇಷ್ಟ ಇಲ್ಲ ಅಷ್ಟೇ. ಮೊದ್ಲೆಲ್ಲ ನಿನಗೂ ಮಿಡಲ್ ಕ್ಲಾಸ್ ದವರು ಅಂತ ಹೇಳಿದ್ರೆ ಇಷ್ಟ ಆಗ್ತಾ ಇರ್ಲಿಲ್ಲ ಅಲ್ವಾ, ಆದ್ರೂ ನೀನು ಭಾಗ್ಯ ಬಂದ್ಮೇಲೆ ಚೇಂಜ್ ಆದೆ. ನೀನ್ ಯಾಕೆ ಚೇಂಜ್ ಆದೆ ಅಂತ ನಾನು ಕೂಡ ಕೇಳೋದಿಲ್ಲ, ಆದ್ರೆ ನಾವೆಲ್ಲ ಬದಲಾಗಬೇಕು, ಒಪ್ಕೋಬೇಕು ಅನ್ನುವಂತ ಹೋಪ್ನೆಲ್ಲ ನೀನು ಇಟ್ಕೋಬೇಡ. ಅದಕ್ಕೆ ನಾನು ಅಕ್ಷತಾ ಒಪ್ಲಿಲ್ಲ ಅಂತ ಇದೇ ಸಿಚುವೇಶನ್ ನೀನು ಯೂಸ್ ಮಾಡ್ಕೊಂಡು ನಮ್ಮ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಬರಬೇಡಿ ಅಂತ ಕನಿಕಾ ಹೇಳ್ತಾಳೆ. ಆಗ ಆದಿ ಇದ್ದು, ಹಾಗಾದ್ರೆ ನಿನ್ ಪ್ರಕಾರ ನಾವು ಇದನ್ನೆಲ್ಲ ರಿವೆಂಜ್ ತಗೊಳ್ಳೋದಕ್ಕೆ ಅಂತ ಹೇಳಿ ಮಾಡ್ತಾ ಇದೀವ ಅಂತ ಕೇಳ್ತಾರೆ. ಆಗ ಕನಿಕಾ ಇದ್ದು, ಹೌದು ಅದೇ ಸತ್ಯ ಕೂಡ. ಒಬ್ರು ಅಕ್ಷತನ್ಗೆ ನೀನು ಭಾಗ್ಯನ ಮದ್ವೆ ಆದೆ ಅಂತ ಬೇಜಾರಿದೆ ಹೊರತು ಅವಳು ನಿನ್ನ ದೂರ ತಳ್ಳಿಲ್ಲ. ನನಗೆ ಮೊದ್ಲಿಂದನೂ ಪ್ರೀತಿ ತೋರಿಸ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು, ಅದೇ ರೀತಿ ಇವಾಗ ನನ್ನ ಪ್ರೀತಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಏನೋ ರೀಸನ್ ಇಟ್ಕೊಂಡು ನನ್ನ ಮದ್ವೆನ ಹಾಳು ಮಾಡ್ಬೇಡಿ, ಹಾಳು ಮಾಡಿದ್ರೆ ನಾನು ಸುಮ್ನೇನೂ ಇರೋದಿಲ್ಲ ಅಂತ ಹೇಳಿ ಕನಿಕಾ ಹೇಳ್ತಾಳೆ. ಅಷ್ಟರಲ್ಲಿ ಭಾಗ್ಯ ಇದ್ದು, ಅಯ್ಯೋ ಕನಿಕಾ ನೀನೇನ್ ಹೇಳ್ತಾ ಇದೀಯಾ ಅಂತ ನಿನಗಾದ್ರೂ ಅರ್ಥನೇ ಆಗ್ತಾ ಇದೆಯಾ, ನೀನು ಆದಿಯವರ ತಂಗಿ, ಅವರೇ ಯಾಕೆ ನಿನ್ ಲೈಫ್ ಅನ್ನ ಹಾಳು ಮಾಡ್ತಾರೆ. ನೋಡು ನಿಮ್ಮ ಅಣ್ಣ ಹೇಳ್ದಾಗೆ ನಿನ್ನ ಆಯ್ಕೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದಷ್ಟೇ ನಮ್ ಕನ್ಸರ್ನ್. ಅದು ಬಿಟ್ಟು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹೈ ಕ್ಲಾಸು, ಇದು ಯಾವುದು ಮ್ಯಾಟ್ರೇ ಆಗೋದಿಲ್ಲ. ಬೆಲೆ ಇರೋದು ನಿಜವಾದ ಪ್ರೀತಿ ಮಾತ್ರ. ಪ್ರೀತಿಯಲ್ಲಿ ಅಂತಸ್ತು, ಹಣ ಯಾವುದು ಮುಖ್ಯ ಆಗೋಲ್ಲ ಕನಿಕಾ. ನೀನ್ ಹೇಳ್ದಾಗೆ ಪ್ರೀತಿ ಅನ್ನೋದು ದುಡ್ಡನ್ನ ನೋಡಿ ನಿರ್ಧಾರ ಮಾಡೋದಿಲ್ಲ, ಮನಸ್ಸಿಂದ ನಿರ್ಧಾರ ಮಾಡ್ತೀವಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಕನಿಕಾ ಇದ್ದು, ಈ ಫಿಲಾಸಫಿ ಎಲ್ಲ ನನ್ನ ಹತ್ರ ಮಾತಾಡ್ಬೇಡ, ನೀನ್ ಮಾಡೋದೊಂದು ಮಾತಾಡೋದು ಇನ್ನೊಂದು. ದುಡ್ಡು ಬೇಡ ಬೇಡ ಅಂತೀಯ, ಆದ್ರೆ ದುಡ್ಡಿಂದನೇ ಓಡೋಗ್ತೀಯ. ಚೀಪ್ ಗಿಮಿಕ್ಸ್, ಎಮೋಷನಲ್ ಎಲ್ಲಾನು ಮಧ್ಯೆ ತಂದ್ಬಿಟ್ಟು ಡ್ಯಾಡ್ಗೂ ಫಿಟ್ಟಿಂಗ್ ಇಟ್ಟಿದೀಯಾ. ನೋಡು ನನಗೆ ನನ್ನ ಪ್ರೀತಿಗೆ ಡಿಸ್ಟರ್ಬ್ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಕನಿಕಾ ಹೇಳ್ತಾಳೆ. ಸೊ ನೀವಿಬ್ರು ಸುಮ್ಮನೆ ಇದ್ದು ನನ್ನ ದಾರಿಲಿ ನನಗೆ ಹೋಗೋದಕ್ಕೆ ಬಿಟ್ಬಿಡಿ ಅಂತ ಕನಿಕಾ ಎದ್ದು ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಆದಿ ಇದ್ದು, ಕನಿಕಾ ಒಂದ್ ನಿಮಿಷ ಬಾ ನನ್ ಜೊತೆ ಅಂತ ಆದಿ ಕರಿತಾನೆ. ಆಗ ಕನಿಕಾ ಇದ್ದು, ಯಾಕೆ ಅಂತ ಕೇಳ್ತಾಳೆ. ಯಾಕೆ ಏನು ಅಂತ ಏನು ಕೇಳ್ಬೇಡ, ಇವತ್ತು ನಿನ್ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ. ಇವತ್ತು ಎಲ್ಲದಕ್ಕೂ ಉತ್ತರ ಕೊಟ್ಟೆ ಕೊಡ್ತೀನಿ. ನಿನ್ನ ಅನುಮಾನಗಳು, ನಮ್ಮ ಮೇಲೆ ಹೊರಿಸುವಂತ ಆರೋಪಗಳು ಎಲ್ಲದಕ್ಕೂ ಕ್ಲಾರಿಟಿ ಕೊಟ್ಟೆ ಕೊಡ್ತೀನಿ. ಇವತ್ತೆಲ್ಲ ಗೊತ್ತಾಗುತ್ತೆ ಬಾ ಅಂತ ಹೇಳಿ ಕನಿಕಾ ಕೈ ಹಿಡಿದು ಆದಿ ಕೆಳಗಡೆ ಕರ್ಕೊಂಡು ಹೋಗ್ತಾನೆ. ಇತ್ತ ಸುನಂದ ಇದ್ದು ವೈಭವ್ನ ಮಾತಾಡ್ತಾ ಇರ್ತಾರೆ. ಏನಪ್ಪ ನಿನ್ನ ಹೆಸರು ಅಂತ ಹೇಳಿ ಕೇಳ್ತಾ ಇರ್ತಾರೆ. ವೈಭವ್ ಅಂತ ಹೇಳಿ ಹೇಳ್ತಾನೆ. ಓ ಹೌದಾ, ತುಂಬಾ ದಿನದಿಂದ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಹೌದು ಅಂತ ಹೇಳಿ ವೈಭವ್ ಹೇಳ್ತಾನೆ. ಎಷ್ಟು ದಿನದಿಂದ ಅಂತ ಸುನಂದ ಕೇಳ್ತಾರೆ. ಆಗ ವೈಭವ್ ಇದ್ದು 1 ವರ್ಷದಿಂದ ಅಂತ ಹೇಳ್ತಾನೆ. ತುಂಬಾ ದಿನನೇ ಆಗೋಯ್ತು ಹಾಗಾದ್ರೆ. ಅಲ್ಲ ಈ ವಿಚಾರ ಎಲ್ಲ ನಿಮ್ ಮನೇಲಿ ಗೊತ್ತಿದೆನೋ ಹೇಗೆ ಅಂತ ಹೇಳಿ ಸುನಂದ ಕೇಳ್ತಾಳೆ. ಅವ್ರಿಗೆಲ್ಲ ಒಪ್ಪಿಗೆ ಇದೆನಾ ಅಂತ ಕೇಳ್ತಾಳೆ. ಹಾ ಎಲ್ರಿಗೂ ಒಪ್ಪಿಗೆ ಇದೆ ಅಂತ ವೈಭವ್ ಹೇಳ್ತಾನೆ. ಏನ್ ಮಾಡ್ಕೊಂಡಿದೀಯಾ ಅಂತ ಸುನಂದ ಕೇಳ್ತಾರೆ. ಬಿಸ್ನೆಸ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಾರೆ. ಹೌದಾ, ಮತ್ತೆ ಅದು ಬಿಟ್ಟು ಏನಾದ್ರೂ ಆಸ್ತಿ ಏನಾದ್ರೂ ಇದೆನಾ ಅಂತ ಹೇಳಿ ಸುನಂದ ಕೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮೀನಾಕ್ಷಿ ಬರ್ತಾಳೆ. ಅಕ್ಷತಾ ಕೋಪ ಮಾಡ್ಕೊಂಡು, ಮೀನಾಕ್ಷಿ ಎಷ್ಟೊತ್ತು ಬರೋಕೆ ಅಂತ ಹೇಳಿ ಕೋಪ ಮಾಡ್ಕೊಂಡು ರೇಗಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಮದುವೆ ಮಾತುಕತೆ ಎಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಕಾಮತ್ ಅವರಿದ್ದು, ಮದುವೆ ಮಾತಾಗೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಒಂಚೂರು ಮಾತಾಡೋದಿದೆ, ನಾನು ಅದಕ್ಕಿಂತ ಮುಂಚೆ ಬೇರೆ ಕೆಲಸ ಇದೆ ಅಂತ ಹೇಳಿ ಕಾಮತ್ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಆದಿ ಭಾಗ್ಯ ಕನ್ನಿಕಾರ್ನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಎಲ್ರು ಬಂದಾಯ್ತು ಅಲ್ವಾ, ಇನ್ನು ಮದುವೆ ಮಾತುಕತೆ ಮಾಡೋಣ ಅಂತ ಹೇಳಿ ಅಕ್ಷತಾ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಕಾಮತ್ ಅವರು ಕೋಪ ಮಾಡ್ಕೊಂಡು ಅಕ್ಷತೆ ಮೇಲೆ ರೇಗಾಡ್ತಾರೆ. ಆಗ ಅಕ್ಷತಾ ಇದ್ದು, ಅಂಕಲ್ ನಾನು ಅವಾಗ್ಲಿಂದನೂ ನೋಡ್ತಾನೆ ಇದ್ದೀನಿ, ನನ್ನ ಮೇಲೆ ನೀವು ಯಾಕೋ ತುಂಬಾ ಕೋಪ ಮಾಡ್ಕೊಂಡಿರೋ ಹಾಗಿದೆ, ನನ್ನ ರೆಸ್ಪೆಕ್ಟೇ ಮಾಡ್ತಾ ಇಲ್ಲ ಹಾಗೆ ಹೇಗೆ ಅಂತ ಅಕ್ಷತಾ ಹೇಳ್ತಾ ಇರ್ತಾಳೆ. ಸರಿ ಅದೆಲ್ಲ ಬಿಡಿ, ಆಮೇಲೆ ಮಾತಾಡೋಣ ಅಂತ ಹೇಳಿ ಭಾಗ್ಯ ಆದಿ ಇದ್ದು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಮತ್ ಅವರಿದ್ದು, ಭಾಗ್ಯ ಆ ರೆಕಾರ್ಡ್ಸ್ ಎಲ್ಲ ತಗೊಂಬಮ್ಮ ಅಂತ ಹೇಳ್ತಾರೆ. ಭಾಗ್ಯ ಹೋಗಿ ಆ ಫೈಲ್ಸ್ ರೆಕಾರ್ಡ್ಸ್ ಎಲ್ಲ ತಗೊಂಬರ್ತಾಳೆ. ಅದನ್ನ ಟೇಬಲ್ ಮೇಲೆ ಎಲ್ಲ ಇಟ್ಟು ಭಾಗ್ಯ ಮತ್ತೆ ಕಾಮತ್ ಅವರು ಕೇಳ್ತಾ ಇರ್ತಾರೆ. ಭಾಗ್ಯ ಇದ್ದು, ಅಕ್ಷತಾ ಆದಿಯವ್ರ ಸಹಿ ಎಲ್ಲೆಲ್ಲ ಆಗಿದಾರೋ ಅಲ್ಲಿ ನಿಮ್ದು ಕೂಡ ಆಗಿದೆ, ಅವ್ರ ಸಿಗ್ನೇಚರ್ ಎಲ್ಲಿ ಹಾಕಿದಾರೋ ಅಲ್ಲೂ ಕೂಡ ನಿಮ್ ಸಿಗ್ನೇಚರೇ ಇದೆ. ಆದಿಯವರು ಬೈ ಮಿಸ್ಟೇಕ್ ಆಗಿ ಒಂದ್ ಸಿಗ್ನೇಚರ್ ಹಾಕೋದ್ ಬಿಟ್ಟಿದ್ದಾರೆ, ಆದ್ರೆ ಅಲ್ಲೂ ಕೂಡ ನಿಮ್ ಸಿಗ್ನೇಚರೇ ಇದೆ, ಇದೆಲ್ಲ ಹೇಗ್ ಸಾಧ್ಯ ಅಂತ ಭಾಗ್ಯ ಕೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಕೊನೆಗೂ ಭಾಗ್ಯ ಈ ಕನ್ನಿಕಾ ಅಕ್ಷತಾ ಹಾಗೆ ಫೋರ್ಜರಿ ಸೈನ್ ಮಾಡ್ತಂತ ವೈಭವ್ ಎಲ್ರನ್ನೂ ಕೂಡ ಸಿಕ್ಕಾಕ್ಸಿದಾಳೆ. ಎಲ್ರು ಈಗ ಭಾಗ್ಯ ಮತ್ತೆ ಮನೆಯವರ ಮುಂದೆ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಸತ್ಯ ಗೊತ್ತಾಗಿ ಕೊನೆಗೂ ಕನ್ನಿಕಾಗೆ ಅರಿವಾಗುತ್ತೆ, ಆ ವೈಭವ್ ಒಳ್ಳೆ ಹುಡುಗ ಅಲ್ಲ, ಇಷ್ಟು ಆಸ್ತಿ ದುಡ್ಡಿಗೋಸ್ಕರ ನನ್ನ ಹಿಂದೆ ಬಿದ್ದಿದ್ದಾನೆ ಅನ್ನುವಂತ ಸತ್ಯ ಗೊತ್ತಾಗುತ್ತೆ. ಆಗ ಕನ್ನಿಕಾಗೆ ಆದಿ ಮತ್ತೆ ಭಾಗ್ಯ ಯಾಕೆ ಇಷ್ಟೆಲ್ಲ ಮಾಡಿದ್ರು ಅನ್ನೋ ಸತ್ಯ ಗೊತ್ತಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.